ನಮ್ಮಿ ನಾವು ಖರ್ಚು ಬಡ್ರ ಅಸಲು ಮಾತ್ರ ಅಲ್ಲ, ಅದಕ್ಕೊಂದಿಷ್ಟು 10% ಬಡ್ಡಿ ಹಾಕಿ ಕೇಳಬೇಕಿತ್ತು. ಮೊದಲು ಖರ್ಚಾಗಿರೋ ಅಸಲು ಕೊಡ್ಲಿ, ಆಮೇಲೆ ಬಡ್ಡಿ ಕೇಳಮ್ಮ. ತತ್ತೇರಿಕೆ ಈ ಕೆಲಸನ ನಾವು ಮದುವೆ ದಿನನೇ ಮಾಡಬೇಕಿತ್ತು. ಮದುವೆ ನಿಲ್ಲಿಸಿದ್ಲಲ್ಲ, ಅದಕ್ಕೆ ಮಾನ ನಷ್ಟ ಅಂತೇಳಿ 1ಕ್ಕೆ 2 ಪಟ್ಟು ಕೇಳಬೇಕಿತ್ತು. ನೀನು ಮಾಡಿದ ಎಡವಟ್ಟಿಗೆ ನಾವೇನಾರ ಮದುವೆ ದಿನ ದುಡ್ಡು ಕೇಳಿದ್ರೆ ಎಲ್ಲರ ಮೇಲೆ ಕೇಸಾಗಿ ಜಡ್ದಿರೋ ರಾಟಯ್ಯ. ಮನೆಗೆ ಸೊಸೆ ಬರ್ತಾಳೆ, ಮನೆ ಕೆಲ್ಸಕ್ಕೆ ಜೊತೆ ಆಯ್ತಾಳೆ, ಅಸಲಿ ಮದುವೆ ಖರ್ಚು ಮಾಡಿ ದುಡ್ಡೆಲ್ಲ ಹೋಯ್ತಲ್ಲ ಅಂತ ಕೊರಗ್ತಾ ಇದ್ದೆ ಮಗ. ಪುಣ್ಯಕ್ಕೆ ಅವ್ನು ಯಾರೋ ಫೋನ್ ಮಾಡಿ ಒಳ್ಳೆ ಐಡಿಯಾನೇ ಕೊಟ್ಟ. ಹೋಗ್ಲಿ ಬಿಡಮ್ಮಿ, ಈಗಲಾದ್ರೂ ಆ ಮನೆಯವರು ನಮ್ಮ ಪಟ್ಟಿಗೆ ಸಿಕ್ಕಾಕೊಂಡಿದ್ದಾರಲ್ಲ, ಇನ್ಮೆ ಕೈತೆ ಅವ್ರಿಗೆ ಮಾರಿಯಪ್ಪ. ಹೌದು ಅಮ್ಮಿ, ಅವ್ರು ಯಾರು? ಅವರು ಅಂದ್ರೆ ಯಾರು? ಅದೇ ನಿನಗೆ ಫೋನ್ ಮಾಡಿ ಲಕ್ಷ್ಮಿ ಮನೆಯವ್ರ ಮೇಕೆ ಕಂಪ್ಲೇಂಟ್ ಕೊಡು ಅಂತಂದ್ರಲ್ಲ, ಅವ್ರಿಗೆ ಯಾರು ಅಂತ? ಯಾರು ಅಂತಾನೆ ಗೊತ್ತಿಲ್ಲ ಕಣ್ಮಗ. ಯಾರು ಅಂತಲೇ ಗೊತ್ತಿಲ್ವಾ? ಈ ವಹಿಂಗೆ ಸಾವೇ ಇಲ್ಲ ಕಣ್ಮಗ. ನೋಡು ಏನು ಹೆಸರು ಅಂತ ಓದು. ಅವನು ಸುಮ್ಮನಿರ್ಲ, ನಾನೇ ನೋಡ್ತೀನಿ. ಹಲೋ ಹಲೋ, ಏನು ಗೌರಮ್ಮ ಅವರೇ, ನಾನು ಹೇಳ್ದಂಗೆ ಮಾಡಿದ್ರಾ? ನಿಮಗೆ 100 ವರ್ಷ ಆಯಸ್ ನೋಡಿ. ಈಗ ತಾನೇ ನಮ್ಮ ಮಗನ ಹತ್ರ ನಿಮ್ಮ ಬಗ್ಗೆನೇ ಮಾತಾಡ್ತಾ ಇದ್ದೆ, ಅಷ್ಟ್ರಾಗೆ ನೀವೇ ಫೋನ್ ಮಾಡಿಬಿಟ್ರಿ. ಒಳ್ಳೇದು. ನೀವು ನನ್ನ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ, ನಾನು ಹೇಳ್ದಂಗೆ ಮಾಡಿದ್ರಾ? ಓ, ಎಂತ ಒಳ್ಳೆ ಐಡಿಯಾ ಕೊಟ್ಟಿದ್ದೀರಾ. ನಾವು ಸುಮ್ಮನೆ ಬಿಟ್ಬಿಡ್ತೀವ ಹೇಳಿ? ಗುಡ್. ನಮ್ಮ ದುಡ್ಡು ಬರ್ತದ ಅಂತ ಕೇಳು. ಅದು ಇವ್ರೇ, ನನ್ನ ಮಗ ಏನು ಹೇಳ್ತಿದ್ದಾನೆ ಅಂದರೆ, ಕೇಳಿಸ್ತು, ನಿಮ್ಮ ದುಡ್ಡು ಬಂದೇ ಬರುತ್ತೆ. ಆದರೆ ನೀವು ಬಿಡಬಾರ್ದು, ಪೀಡಿಸ್ಬೇಕು. ಯಾವ ಮಟ್ಟಕ್ಕೆ ಅಂದರೆ ಧರ್ಮರಾಜ್ ಅವರೇ ಬಂದು ನಿಮ್ಮ ದುಡ್ಡು ವಾಪಸ್ ಕೊಡಬೇಕು. ದುಡ್ಡು ಬಂದಾಕೆ ನಿಮ್ಮ ಹೆಸರು ಒಂದು ದೊಡ್ಡ ಅರ್ಚನೆ ಮಾಡಿಸ್ಬಿಡ್ತೀನಿ. ಇವ್ರೇ, ನಿಮ್ಮ ಹೆಸರೇನು ಹೇಳಿದ್ರಿ? ನಾನಿನ್ನೂ ಏನು ಹೇಳೇ ಇಲ್ವಲ್ಲ. ಸಮಯ ಬಂದಾಗ ಹೇಳ್ತೀನಿ ಗೌರಮ್ಮನವ್ರೆ. ಹಲೋ ಹಲೋ, ಯಾರೋ ಇವನು ಹೆಸರು ಹೇಳೋಕ್ಕಿಲ್ಲ ಅಂತಾನೆ. ಸದ್ಯ ನೀವು ಬಂದ್ರಲ್ಲ, ಅಷ್ಟೇ ಸಾಕಪ್ಪ. ನನಗಂತೂ ಕೈ ಕಾಲೇ ಆಡ್ತಿರ್ಲಿಲ್ಲ. ಏನಾಯ್ತಪ್ಪ? ಏನಂದ್ರು ಅವರು? ಯಾಕೆ ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ರು? ಏನು ಗಾಬರಿ ಆಗಬೇಡಿ, ಅಂಥದ್ದೇನಾಗಿಲ್ಲ, ಆಮೇಲೆ ಹೇಳ್ತೀನಿ. ಅಲ್ಲ ರೀ, ಅಂಥದ್ದೇನೂ ಆಗಿಲ್ಲ ಅಂದರೆ ನಿಮ್ಮನ್ನು ಸ್ಟೇಷನಿಗೆ ಯಾಕೆ ಕರ್ಕೊಂಡು ಹೋದ್ರು? ಮನೆಗೆ ಬಂದಾಗಲೇ ನಿಮ್ಮ ಪ್ರಶ್ನೆ ಮಾಡಿ ಪ್ರಶ್ನೆಗೆ ಉತ್ತರ ತೊಗೊಂಡು ಹೋಗ್ಬೋದಾಗಿತ್ತಲ್ವಾ? ಅವ್ರ ಪ್ರೊಸೀಜರ್ಸು ಅವ್ರು ಫಾಲೋ ಮಾಡಿದ್ದಾರೆ ಅಷ್ಟೇ. ಪವನಿ, ಒಂದು ಲೋಟ ನೀರು ತಂದ್ಕೊಡಿ. ಹಾಂ. ನಳಿನಿ ಫೋನ್ ಮಾಡ್ತಾ ಇದ್ದಾಳೆ. ಅವ್ರಿಗಾಗಲೇ ವಿಷಯ ಹೇಳ್ಬಿಟ್ಟಿದ್ದೀರಾ? ಇಲ್ಲಪ್ಪ, ನಾವು ಯಾರೂ ಏನೂ ಹೇಳಿಲ್ಲ. ಹೌದು ರೀ, ಹೇಳಿಲ್ಲ. ಮತ್ತೆ ಫೋನ್ ಮಾಡ್ತಾ ಇದ್ದಾಳೆ. ಹಲೋ ನಳಿನಿ, ಹೇಳಮ್ಮ. ಯಜಮಾನ್ರೆ, ನನ್ನ ಜೀವನ ಹಾಳಾಗೋಯ್ತು ಯಜಮಾನ್ರೆ, ಹಾಳಾಗೋಯ್ತು. ಯಾಕಮ್ಮ ನಳಿನಿ, ಏನಾಯ್ತು? ಅಪ್ಪ, ಏನಾಯ್ತಪ್ಪ? ಏನ್ ಹೇಳೋದು ಯಜಮಾನ್ರೆ, ದೊಡ್ಡ ಮಗಳು ಮದುವೆ ಮಾಡಿ ಕೈ ಖಾಲಿ ಮಾಡ್ಕೊಂಡು ಕೂತಿದೀವಿ. ಅಂಥದ್ರಲ್ಲಿ ಈ ಕುತ್ತಿಗೆಗೆ ಬಂದ್ರೆ ನಾನಂತೂ ಬದುಕಲ್ಲ ಯಜಮಾನ್ರೆ, ನಾನಂತೂ ಬದುಕಲ್ಲ. ನಳಿನಿ, ಅದು ಏನಾಯ್ತು ಅಂತ ಸರಿಯಾಗಿ ಹೇಳಮ್ಮ. ನೀನು ಒಂದೇ ಸಲ ಹಿಂಗೆ ಅಳ್ತಾ ಇದ್ರೆ ಅಲ್ಲಿ ಏನಾಯ್ತು ಅಂತ ನಮ್ಗೆ ಹೇಗೆ ಗೊತ್ತಾಗಬೇಕು? ಯಜಮಾನ್ರೆ, ಅದು ಗೌರಮ್ನವ್ರ ಮನೆಯವ್ರು ಬಂದು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನನಗೆ ಇನ್ನೂ 2 ಮಕ್ಕಳಿದ್ದಾರೆ. ಈ ತರ ಆದ್ರೆ ನಮ್ಮ ಕೈಲಿ ಬದುಕಕ್ಕಾಗಲ್ಲ ಯಜಮಾನ್ರೆ. ನಳಿನಿ, ಅದು ಏನಾಯ್ತು ಅಂತ ಸ್ವಲ್ಪ ಅರ್ಥ ಆಗೋ ಥರ ಹೇಳಮ್ಮ. ಯಜಮಾನ್ರೆ, ಮದುವೆ ಖರ್ಚೆಲ್ಲ ನಮ್ಮ ಕೈಲಿ ಮಾಡಿಸಿ ಮದುವೆ ದಿನ ಮೋಸ ಮಾಡಿದ್ರು.
ಇವತ್ತು ಬಂದು ಮದ್ವೆಗೆ ಮಾಡಿರೋ ಖರ್ಚೆಲ್ಲ ಕೊಡಿ, ಇಲ್ಲಾಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಯಜಮಾನ್ರೆ, ನಮ್ಮ ಕೈಲಂತೂ ಏನೂ ಆಗಲ್ಲ. ನೀವೇ ಏನಾದರೂ ಮಾಡಬೇಕು ಯಜಮಾನ್ರೆ, ಇಲ್ಲಾಂದ್ರೆ ನಾವು ಯಾರು ಬದುಕಿರಲ್ಲ. ನಳಿನಿ ಸಮಾಧಾನ ಮಾಡ್ಕೋ ಸ್ವಲ್ಪ. ನೋಡು, ನಿನಗೇನಾದರೂ ಸಮಸ್ಯೆ ಅದರದ್ದು ನನ್ನ ಸಮಸ್ಯೆನೇ. ಈ ಮದುವೆ ಮಾಡಿಸಿದ್ ನಾನು. ಎಷ್ಟು ಕೊಡ್ಬೇಕಂತ ಅವರಿಗೆ? ಗೌರಮ್ಮವ್ರು ಕೇಳ್ತಿರೋದು 10,30,000. ನಮ್ದೊಂದು 2-3 ಲಕ್ಷ ಖರ್ಚಾಗಿದೆ ಅಲ್ವಾ, ಒಟ್ಟಿಗೆ 15 ಲಕ್ಷ ಕೇಳ್ಬಿಡ್ತೀನಿ. ಈ ಟೈಮಲ್ಲಿ ಕೇಳಿದ್ರೆ ಯಾರಿಗೂ ಏನು ಡೌಟ್ ಬರಲ್ಲ. ಹಲೋ ನಳಿನಿ, ಅವ್ರು ಎಷ್ಟು ಕೇಳಿದ್ರು ಅಂತ ಹೇಳಮ್ಮ. ಯಜಮಾನ್ರೆ, ಅವ್ರು ಕೇಳೋವಷ್ಟು ನಿಮ್ಮ ಹತ್ರ ಹೇಳಕ್ಕೂ ನಂಗೆ ಭಯ